ಮೂಲಭೂತ ಸೌಕರ್ಯ ವಂಚಿತ ಹುಮ್ನಾಬಾದ್ ಪಟ್ಟಣದ ಪಕೀರ್ ಟೇಕಡ ಬಡಾವಣೆ. ಹೌದು, ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ ಪಕೀರ್ ಟೇಕಡ ಬಡಾವಣೆಯ ಉರ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕುಡಿಯುವ ನೀರು, ಶೌಚಾಲಯ, ಕರೆಂಟ್ ವ್ಯವಸ್ಥೆ ಇಲ್ಲದೆ ಮಕ್ಕಳು ಪರದಾಡುತ್ತಿದ್ದಾರೆ. ಒಂದು ಪಟ್ಟಣದ ಪರಿಸ್ಥಿತಿ ಹೀಗಾದ್ರೆ ಗ್ರಾಮ ಹಳ್ಳಿಗಳಲ್ಲಿನ ಪರಿಸ್ಥಿತಿ ಏನು ಎಂಬಂತೆ ಕಾಣುತ್ತಿದೆ. ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಿ ಇಲ್ಲಿನ ವಿದ್ಯಾರ್ಥಿಗಳ ಹಾಗೂ ಸಾರ್ವಜನಿಕರ ಸಮಸ್ಯೆ ಬಗೆಹರಿಸಬೇಕೆಂದು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತಾಲೂಕು ಸಂಚಾಲಕ ರಾಹುಲ್ ಉದ್ದಾ ಹಾಗೂ ಭೀಮ್ ಆರ್ಮಿ ಅನಿಲ್ ದೊಡ್ಡಿ ಆಗ್ರಹಿಸಿದ್ದಾರೆ. ಜಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಏನು ಸರ್ಕಾರಿ ಉರ್ದು ಶಾಲೆಯಲ್ಲಿ ಮಕ್ಕಳಿಗೆ ಕುಡಿಯುವ ನೀರಿನ ಪರಿಸ್ಥಿತಿ ಹೇಗಿದೆಯಪ್ಪ ಅಂದ್ರ, ಆ ನೀರು ನೋಡಿದ್ರೆ ನಮಗೆ ಕೈ ತೊಳ್ಕೊಳಕ್ಕೂ ಕೂಡ ಆಗಲ್ಲ. ಅಂಥದ್ದೆಲ್ಲ ಕೈ ಬೋರೋದಲ್ಲ. ಆ ಬೋರ್ಲಿಂದ ಡೈಲಿ ದಿನನಿತ್ಯ ವಿದ್ಯಾರ್ಥಿಗಳನ್ನು ಅದೇ ನೀರನ್ನು ಕುಡ್ಕೊಂಡು ಅವರು ಶಾಲೆಯಲ್ಲಿ ಊಟ ಸೇವಿಸ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಮತ್ತು ಜೊತೆಯಲ್ಲಿ ಶಾಲೆಯಲ್ಲಿ ಇದಕ್ಕೂ ಬಾಗಿಲು ಕೂಡ ಇಲ್ಲ. ಇದರಲ್ಲಿ ರಾತ್ರಿ ಏನಾಗ್ತದೋ ಏನು ಹೋಗ್ತದೋ ಗೊತ್ತಾಗಲ್ಲ. ಮೂರನೇದು ಏನು ಶೌಚಾಲಯ ನಿರ್ಮಿಸಿದ್ದಾರೆ, ಅದರದ್ದು ಡೋರ್ನೂ ಇಲ್ಲ, ಅದರ ಜೊತೆಯಲ್ಲಿ ಅದಕ್ಕೆ ಮ್ಯಾಲ ಛತ್ನೂ ಇಲ್ಲ. ಸಂಬಂಧಪಟ್ಟ ಇಲಾಖೆಯವರು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪಕೀರ್ ಟೇಕಡಲ್ಲಿರ್ತಕ್ಕಂಥ ಸರ್ಕಾರಿ ಉರ್ದು ಶಾಲೆಯಲ್ಲಿ ಬಂದು ಪರಿಶೀಲನೆ ಮಾಡಿ ಇಲ್ಲಿರ್ತಕ್ಕಂಥ ಮೂಲ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕಂತೇಳಿ ಮಾನ್ಯ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ನಾನು ಮನವಿ ಮಾಡ್ತಾ ಇದ್ದೀನಿ. ಒಂದು ವೇಳೆ ಇದು ಪರಿಹಾರ ಸಿಗದೆ ಹೋದಲ್ಲಿ ಶಾಲೆ ಬೀಗ ಜಡಿದು ಪ್ರತಿಭಟನೆಗೆ ನಾವು ಮುಂದಾಗ್ತೀವಿ ಅಂತಕ್ಕಂಥ ಈ ಮಾಧ್ಯಮದ ಮುಖಾಂತರ ತಮಗೆ ಒಂದು ಎಚ್ಚರಿಕೆ ಕೊಡುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ. ನಮಸ್ಕಾರ. ಇವತ್ತು ಹುಮ್ನಾಬಾದ್ ಪಟ್ಟಣ ಮೇನ್ ಸಿಟಿಯಲ್ಲಿರುವ ಪಕೀರ್ ಟೇಕಡ ಏರಿಯಾದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ತುಂಬ ಕೆಟ್ಟದಾಗಿದೆ. ನೀರು ತುಂಬ ಕೆಂಪಗಾಗಿ ಬರ್ತಾ ಇದೆ. ಕುಡಿಯೋಕ್ಕೂ ಯೋಗ್ಯ ಇಲ್ಲದಂಥ ನೀರು ಇಲ್ಲಿ ಮಕ್ಕಳಿಗೆ ಸೇವಿಸ್ತಾ ಇದ್ದಾರೆ. ಅದೇ ಕೂಡ ಇಲ್ಲಿ ಕರೆಂಟಿನ ವ್ಯವಸ್ಥೆ ಕೂಡ ಇಲ್ಲ. ಮತ್ತು ಶೌಚಾಲಯ ಕೂಡ ಅದಕ್ಕೆ ಡೋರ್ ಇಲ್ಲ, ಮೇಲೆ ಛಾವಣಿ ಇಲ್ಲ, ಅದಕ್ಕೆ ಯಾವುದೇ ರೀತಿ ಫೆಸಿಲಿಟಿ ಕೂಡ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಗಮನ ಹರಿಸಿ ಇಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಹೇಳಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತಾಲೂಕಾ ಸಂಚಾಲಕರಾಗಿ ರಾಹುಲ್ ಉದ್ದಾ ಮನವಿ ಮಾಡ್ಕೊತಾ ಇದ್ದೀನಿ, ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊತಾ ಇದ್ದೀನಿ. ಧನ್ಯವಾದಗಳು. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.